ಬಾರ್ ಲೈಸೆನ್ಸ್ ಕೊಡಿಸೋದಾಗಿ 69 ಲಕ್ಷ ಪಂಗನಾಮ ಆಗಿರುವಂತಹ ಒಂದು ಘಟನೆ ಇದು. ಸುರೇಶ್ ಜಾಧವ್ಗೆ ಲೈಸೆನ್ಸ್ ಕೊಡೋದಾಗಿ ವಂಚನೆ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ 69 ಲಕ್ಷ ರೂಪಾಯಿ ಪಂಗನಾಮ. ದಾವಣಗೆರೆಯ ರಾಜೇಂದ್ರ ಎಂಬಾತನಿಂದ ವಂಚನೆ ಆಯ್ತಾ? ಹಾವೇರಿ ಸೈಬರ್ ಕ್ರೈಮ್ಗೆ ಸುರೇಶ್ ದೂರು ನೀಡಿದ್ದಾರೆ. 2.5 ವರ್ಷದಿಂದ ನ್ಯಾಯಕ್ಕಾಗಿ ಅಲೆದಾಡ್ತಾ ಇದ್ದಾರೆ. 2.5 ವರ್ಷ ಆದರೂ ನ್ಯಾಯ ಕೊಡಿಸಲಿಲ್ಲ ಪೊಲೀಸರು. ನೊಂದವರಿಂದಲೇ ಪೊಲೀಸರಿಗೆ ಫೋನ್ ಪೇ, ನ್ಯಾಯಕ್ಕಾಗಿ ಹೋದಾಗ 1,000 ರೂಪಾಯಿ 500 ರೂಪಾಯಿ ಫೋನ್ ಪೇ ಮಾಡಲಾಗಿದೆಯಂತೆ. ರಾಣೆಬೆನ್ನೂರಿನ ಚಳಗೇರಿ ನಿವಾಸಿ ಸುರೇಶ್ ಜಾಧವ್ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ. ಸುರೇಶ್ಗೆ 3 ವರ್ಷದ ಹಿಂದೆ ರಾಜೇಂದ್ರ ಅನ್ನೋರ ಪರಿಚಯವಾಗುತ್ತೆ. ನಮ್ಮ ತಂದೆ ಹೆಸರಿನಲ್ಲಿ CL7 CL9 ಬಾರ್ ಲೈಸೆನ್ಸ್ ಇದೆ, ಪಾರ್ಟ್ನರ್ ಆಗಿ ಮಾಡಿಕೊಳ್ತೀನಿ ಅಂತ ರಾಜೇಂದ್ರ ನಂಬಿಸಿದ್ನಂತೆ. ರಾಜೇಂದ್ರ ತೋರಿಸಿದ ನಕಲಿ ಲೈಸೆನ್ಸ್ ಅನ್ನ ನೋಡಿ ಸುರೇಶ್ ಮರಳಾದ್ರು. ರಾಜೇಂದ್ರಗೆ ಒಟ್ಟು 69 ಲಕ್ಷ ಹಣವನ್ನ ಸುರೇಶ್ ಜಾಧವ್ ಕೊಟ್ಟಿದ್ರು. ಲೈಸೆನ್ಸು ಇಲ್ಲ, ಈಗ ದುಡ್ಡು ಇಲ್ಲ, ಹಣ ಕೇಳಿದ್ರೆ ಬೆದರಿಕೆ ಅಂತೆ. ಇದು ಪರಿಸ್ಥಿತಿ, ಇದು ವಾಸ್ತವಾಂಶ. 69 ಲಕ್ಷ ಪಂಗನಾಮ ಹಾಕಲಾಗಿದೆ ಸುರೇಶ್ ಜಾಧವ್ ಅವರಿಗೆ. ವಂಚಿಸಿದವನು ರಾಜೇಂದ್ರ. ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಈ ಅಕ್ಯೂಸ್ಡ್ ಏನದನಲ್ಲ, ಇವೇನು ಆರೋಪಿ ಏನದಲ್ಲ, ಇದು ಒಂದಲ್ಲ, ಇದೇ ರೀತಿ ಸುಮಾರು ಒಂದು 18ರಿಂದ 20 ಕೇಸ್ಗಳನ್ನು ಇದೇ ರೀತಿ ಅದಾವ್ರಿ. ಯಾವುದೂ ಕೂಡ ಪೊಲೀಸ್ ಇಲಾಖೆದವರು ಇದನ್ನು ತನಿಖೆ ಮಾಡಿಲ್ಲ. ನಾವೇ ಅದಕ್ಕೆ ಏನು ಮಾಡಿದ್ವಪ್ಪ ಅಂದರೆ, ಇನ್ನಿತರೆ ಬೇರೆ ಬೇರೆ ಮುಖಾಂತರಗಳಿಗೆ ನಾವೇನು ಮಾಡಿದ್ವಪ್ಪ ಅಂದರೆ, ಅಲ್ಲಿ ಬೇರೆ ಬೇರೆ ಕಡೆ ಇದ್ದಂತಹ FIRಗಳು ಚಾರ್ಜ್ ಶೀಟ್ಗಳನ್ನು ತಂದು ಅವ್ರಿಗೆಲ್ಲ ಕೊಟ್ಟುಬಿಟ್ಟಿದ್ರು ನಾವು. ಈ ರೀತಿಯ ಈ ಎಲ್ಲ ದಾಖಲೆಗಳನ್ನು, ಇಷ್ಟೊಂದು ದಾಖಲೆಗಳನ್ನು ನಾವು ಪೊಲೀಸರಿಗೆ ಕೊಟ್ಟಿದ್ದು. ಆದರೂ ಕೂಡ ಪೊಲೀಸರು ಒಂದು ದಿವಸನೂ ಕೂಡ ಅವನನ್ನು ಕರ್ಕೊಂಡು ಬಂದ ತನಿಖೆಯನ್ನು ಮಾಡಿಲ್ಲ. ಇದನ್ನು ಯಾಕೆ ಮಾಡ್ತಿಲ್ಲ? ಇದರ ಹಿನ್ನೆಲೆಗಳು ಏನು ಅಂದರೆ, ನಮ್ಗೆ ಇವರು ದಾರಿ ತಪ್ಸಕತ್ತಾರೋ, ಇವ್ರು ನಾವು ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ನಮಗೆ ಮಾಡಾಕತ್ತಾರೋ, ಏನು ಅವ್ರ ಕಡೆಯಿಂದ ದುಡ್ಡು ತೊಗೊಂಡು ಈ ರೀತಿ ಮಾಡಾಕತ್ತಾರೋ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಈ 60% ಕ್ಯಾಶ್ ಥ್ರೂ ಕೊಟ್ಟಿದ್ವಿ, ಮಿಕ್ಕಿದ್ದೆಲ್ಲ ಫೋನ್ಪೇ, ಗೂಗಲ್ ಪೇ, ಆನ್ಲೈನ್ ಟ್ರಾನ್ಸಾಕ್ಷನ್ ಅದೆಲ್ಲದಕ್ಕೂ ದಾಖಲೆ ಇದೆ ಸರ್. ಅದೆಲ್ಲನೂ ದಾಖಲೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಅವ್ರು ಚೆಕ್ ಕೊಟ್ಟಿದ್ರು ಆರೋಪಿಗಳು, ಚೆಕ್ ಬೌನ್ಸ್ ಆಗೋದು. ಚೆಕ್ ಬೌನ್ಸ್ ಆದಮೇಲೆ ನಾವು FIR ಮಾಡೋಕ್ಕಾಗಿದ್ದು, ಅಲ್ಲಿವರೆಗೂ ಮಾಡಲಿಲ್ಲ. ಅದಾದ ಅವ್ನು ಮೂಲತಃ ಚನ್ನಗಿರಿ ತಾಲೂಕು ಗರಗ ಅಂತೇಳಿ ಹಳ್ಳಿ. ಅವನಿರೋದು ದಾವಣಗೆರೆಯಲ್ಲಿ. ಅವನು ಹೆಚ್ಚು ಕಡಿಮೆ 6 FIR ಕರ್ನಾಟಕದಲ್ಲೇ ಆಗಿದೆ. ಅದೆಲ್ಲ ದಾಖಲೆಗಳನ್ನು, ಚಾರ್ಜ್ ಶೀಟ್ಗಳನ್ನು ನಾವು ಮಾನ್ಯ ಗಣಾಚಾರ್ಯ ಅವ್ರಿಗೆ ಕೊಟ್ಟರು ಅವ್ರು ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ. ಈಗ ಮೊನ್ನೆ 1.5 ತಿಂಗಳಿಂದ ನ್ಯಾಯಾಲಯ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದೆ, ಬೇಲ್ ಕ್ಯಾನ್ಸಲೇಷನ್ ಆದಮೇಲೆ ಒಂದು ಕ್ಲಾಸ್ ಆ್ಯಡ್ ಮಾಡಿ 10 ದಿವಸದೊಳಗಡೆ ಆರೋಪಿಗಳು ಬಂದು ವಿಚಾರಣೆಗೆ ಸಹಕರಿಸಬೇಕು, ಇಲ್ಲ ಅಂದರೆ ಆಟೋಮೆಟಿಕಾಗಿ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಇದೆ. ಆದ್ರೂ ಇವತ್ತಿನವರೆಗೂ ಪೊಲೀಸರು 1.5 ತಿಂಗಳಾದ್ರೂ ಪೊಲೀಸರು ಆರೋಪಿಗಳ ಹತ್ರ ಹೋಗೋಕ್ಕೂ ರೆಡಿ ಇಲ್ಲ, ಹೋಗಿ ಕರ್ಕೊಂಡು ಬಂದು ವಿಚಾರಣೆ ಮಾಡೋಕ್ಕೂ ರೆಡಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.